ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಮ್ಮನ ಸ್ಟೈಲಲ್ಲಿ ನಾನು ತೆಂಗಿನ ಹಾಲನ್ನು ತೆಗೆದು ಫಿಶ್ ಸಾರನ್ನು ಮಾಡ್ತಾ ಇರೋದು. ನೀವು ಒಮ್ಮೆ ತೆಂಗಿನ ಹಾಲು ತೆಗೆದು ಫಿಶ್ ಸಾರನ್ನು ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ಖಂಡಿತ ನೀವು ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ನೀವು ತೆಂಗಿನ ಹಾಲು ತೆಗೆದೇ ಫಿಶ್ ಸಾರು ಮಾಡ್ಕೊಳ್ಬೇಕು ಅನಿಸುತ್ತೆ, ಅಷ್ಟು ರುಚಿ ಕೊಡುತ್ತೆ ಇದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನಾನಿವತ್ತು ತಗೊಂಡಿರುವ ಫಿಶ್ ಅಂದರೆ ಕಾಳಸಿ ಮೀನು. ಇದಕ್ಕೆ ಜಿಲೇಬಿ ಫಿಶ್ ಅಂತಲೂ ಕರೀತಾರೆ, ತುಳುವಿನಲ್ಲಿ ಇರ್ಫೆ ಮೀನು ಅಂತ ಕರೀತಾರೆ, ನಮ್ಮ ಕುಂದಾಪುರದಲ್ಲಿ ಕಾಳಸಿ ಮೀನು ಅಂತ ಕರೆಯೋದು. ಇದು ಮಾರ್ಕೆಟಲ್ಲಿ ಕಟ್ ಮಾಡ್ಕೊಂಡು ತೊಗೊಬಂದಿದ್ದೆ. ಇದಕ್ಕೆ ಮತ್ತೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ನಾನು ಉಪ್ಪು ಮತ್ತು ಅರಿಶಿಣದ ಪುಡಿ ಹಾಕಿ ಒಂದು 20 ನಿಮಿಷ ಸೈಡಲ್ಲಿ ಇಟ್ಕೊಳ್ತೇನೆ. ಇಲ್ಲಿ 1 ಸ್ಪೂನ್ ಆಗುವಷ್ಟು ಪೆಪ್ಪರು ಅಂದರೆ ವೈಟ್ ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ನಂತರ 1/4 ಚಮಚ ಜೀರಿಗೆ, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತೇನೆ. ಇದು ಮಸಾಲೆ ಅಷ್ಟೇ ನಾನು ಹಾಕಿ ರುಬ್ಕೊಳ್ತಾ ಇರೋದೀಗ. ತೆಂಗಿನ ಹಾಲನ್ನು ಸಪ್ರೇಟಾಗಿ ರುಬ್ಕೊಳ್ತೇನೆ. 2 ಸ್ಪೂನ್ ಕೊತ್ತಂಬರಿ ಕಾಳು, ಒಂದು 10-20 ಮೆಂತ್ಯ ಕಾಳು, ಎಲ್ಲ ಮಸಾಲೆಯನ್ನು ಇವನ್ನ ಹುರಿದು ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರೋದು, ಅಂದರೆ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಅದನ್ನು ದಿನಾಲು ಸಾರು ಮಾಡುವಾಗ ಹಾಕ್ಕೊಳ್ತೇನೆ ನಾನು, ಎಲ್ಲ ಮಸಾಲೆ ಹುರಿದಂಥ ಮಸಾಲೆ. ಈಗ ಒಂದು 7-8 ಬೆಳ್ಳುಳ್ಳಿ ಹೆಸಳು, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೆ. ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಳೋಣ, ಎಲ್ಲವನ್ನು ಹುರಿದಂಥ ಬ್ಯಾಡಗಿ ಮೆಣಸಿನ್ಕಾಯಿ. ಹಾಗೆ ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ಹಾಕ್ಕೊಳ್ಬೇಕು. ಈ ಇರ್ಫೆ ಮೀನಿಗೆ ಅಥವಾ ಈ ಕಾಳಸಿ ಮೀನಿಗೆ ತುಂಬ ಹುಳಿ ಹಾಕುವ ಅವಶ್ಯಕತೆ ಇಲ್ಲ, ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿ ಹಾಕ್ಕೊಂಡ್ರೆ ಸಾಕು. 1 ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ಇಲ್ಲಿ ನಾನು ಮಸಾಲೆ ರುಬ್ಬಲಿಕ್ಕೆ. ಮತ್ತು ತೆಂಗಿನ ಹಾಲನ್ನು ತಕ್ಕೊಳ್ಳೋದು. ಇದನ್ನು ಮಸಾಲೆಯನ್ನು ನೈಸಾಗಿ ರುಬ್ಕೊಳ್ಬೇಕು. ನಂತರ ಇನ್ನೊಂದು ಮಿಕ್ಸಿ ಬೌಲಿಗೆ ನಾನು 1 ತೆಂಗಿನಕಾಯಿಯನ್ನು ತುರಿದು ಹಾಕ್ಕೊಳ್ತಾ ಇದ್ದೆ. ತೆಂಗಿನ ಹಾಲನ್ನು ತೆಕ್ಕೊಳ್ತೇನೆ ಈಗ ನಾನು. ಆವಾಗ ಮಸಾಲೆ ಅಷ್ಟೇ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಂಡಿರೋದು. ಈಗ ತೆಂಗಿನ ಹಾಲಿಗೆ ನೋಡಿ ಮಸಾಲೆಯನ್ನು ರುಬ್ಬಿದ್ದಾಗಿದೆ, ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ 1 ಟೊಮೆಟೊ, 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈ ಕಡೆ ನಾನು ತೆಂಗಿನ ಹಾಲನ್ನು ಇನ್ನೊಂದು ಮಿಕ್ಸಿ ಬೌಲಲ್ಲಿ ರುಬ್ಕೊಂಡಿದ್ದೆ ನೋಡಿ. ಇದು ತೆಂಗಿನ ಹಾಲಿಗೆ ಎಂದು ನೈಸಾಗಿ ತೆಂಗಿನಕಾಯಿಯನ್ನು ರುಬ್ಕೊಂಡು ಈ ರೀತಿ ಒಂದು ತಿಳುವಾದ ಬಟ್ಟೆಯಲ್ಲಿ ಹಿಂಡ್ಕೊಳ್ಬೇಕು. ಅದನ್ನು ಚೆನ್ನಾಗಿ ಸೋಸ್ಕೊಳ್ಬೇಕು. ದಪ್ಪವಾಗಿರುವಂಥ ಹಾಲು ನಮಗೆ ಸಿಗುತ್ತೆ. 1-2 ಸಲ ನಾವು ಹಿಂಡ್ಕೊಳ್ಬೋದು. ಒಂದು ಸಲ ದಪ್ಪವಾಗಿರುವ ಹಾಲು, ಇನ್ನೊಂದು ಸಲ ಸ್ವಲ್ಪ ತಿಳುವಾಗಿರುವ ಹಾಲು ಬರುತ್ತೆ, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ಕೊಂಡ್ರೆ ಆಯಿತು. ಈಗ ತೆಂಗಿನ ಹಾಲನ್ನು ನಾನು ದಪ್ಪವಾಗಿ ತೆಂಗಿನ ಹಾಲನ್ನು ತೆಕ್ಕೊಂಡಿರೋದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡಿದ್ದೆ. ಮತ್ತು ಇನ್ನೊಂದು ಸಲ ನಾನು ತಿಳುವಾಗಿರುವ ಹಾಲನ್ನು ತೆಕ್ಕೊಳ್ತೇನೆ. ಈಗ ರುಬ್ಬಿದಂಥ ಮಸಾಲೆಯನ್ನು ಈ ತೆಂಗಿನ ಹಾಲು ಜೊತೆಗೆ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ತಿಳುವಾಗಿರುವಂಥ ಹಾಲಿದು, ಇದನ್ನು ಹಾಕಿ ಈಗ ನಮಗೆ ಎಷ್ಟು ಬೇಕಷ್ಟು ನೀರು ನೋಡಿಕೊಂಡು ಹಾಕ್ಕೊಳ್ಬೇಕು. ದಪ್ಪವಾಗಿರುವ ಹಾಲು ಹಾಕಿದ ನಂತರ ತಿಳುವಾಗಿರುವ ಹಾಲು ಹಾಕಲಿಕ್ಕೆ ತುಂಬಾ ಹಾಕಬಾರ್ದು, ತಿಳುವಾಗಬಾರ್ದು. ಸ್ವಲ್ಪ ದಪ್ಪವಾಗಿದ್ರೇ ಸಾರು ಚೆನ್ನಾಗಿರಿಸುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಫಸ್ಟಿಗೆ ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕು. ಈಗ ಒಲೆ ಮೇಲೆ ಇಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ಮಸಾಲೆಯನ್ನು. ಈಗ ಮಸಾಲೆ ಕುದಿಸ್ಕೊಳ್ಳುವಾಗ ನಾನಿಲ್ಲಿ 1 ಈರುಳ್ಳಿ, 1 ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತೇನೆ. ಈಗ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಮಸಾಲೆಗೆ. ಫಿಶ್ಶಿಗೆ ಉಪ್ಪು ಹಾಕಿಟ್ಟಿದ್ದೆ, ಮತ್ತು ಫಿಶ್ ಹಾಕಿದ ನಂತರ ಕುದ್ದ ನಂತರ ನಾವು ಕಡಿಮೆ ಅನಿಸಿದ್ರಷ್ಟೇ ಉಪ್ಪನ್ನು ಹಾಕ್ಕೊಳ್ಬೋದು ನೋಡಿ. ಈಗ ಮಸಾಲೆ ಚೆನ್ನಾಗಿ ಕುದ್ದ ನಂತರ ನಾವು ಫಿಶನ್ನು ಹಾಕ್ಕೊಳ್ತಾ ಇರೋದು. ಫಿಶ್ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಕಾಳಸಿ ಮೀನು ಸಾರು ತೆಂಗಿನ ಹಾಲು ತೆಗೆದು ಮಾಡಿದ್ರೇ ಚೆನ್ನಾಗಾಗೋದು, ಅದು ತುಂಬಾ ಟೇಸ್ಟ್ ಕೊಡುತ್ತೆ. ಒಂದು ವೇಳೆ ನಿಮ್ಗೆ ಈ ಫಿಶ್ ಸಿಕ್ಕಿಲ್ಲ ಅಂದ್ರೇ ಬಂಗಡೆ ಮೀನು, ಬೂತಾಯಿ ಮೀನು ಸಿಕ್ಕಿದ್ರೂ ತೆಂಗಿನ ಹಾಲು ತೆಗೆದು ಇದೇ ಮಸಾಲೆ ಹಾಕಿ ನೀವು ಮಾಡ್ಕೊಳ್ಬೋದು. ನಾವು ಅರ್ಧ kg ಫಿಶ್ಶಿಗೆ ಈಗ ಮಸಾಲೆ ಹಾಕಿದ್ದೆ. ನೀವು ಜಾಸ್ತಿ ಫಿಶ್ ತೊಗೊಬಂದರೆ 1 kg ತೊಗೊಬಂದರೆ ಇದೇ ಮಸಾಲೆಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಷ್ಟೇ ನೋಡಿ. ಈಗ ಫಿಶ್ ಹಾಕಿದ ನಂತರ ಮತ್ತೆ ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೆ ನಾನು. ಇದು ನಮ್ಮ ಅಮ್ಮ, ನಮ್ಮ ಅಜ್ಜಿ ಎಲ್ಲ ಇದೇ ಥರ ಹಳ್ಳಿಗಳಲ್ಲೆಲ್ಲ ತೆಂಗಿನ ಹಾಲು ತೆಗೆದೇ ಸಾರು ಮಾಡ್ತಾಯಿದ್ರು. ಯಾರಾದರೂ ಗೆಸ್ಟ್ ಬಂದಾಗ ಚಿಕನ್ ಸಾರು ಮಾಡಲಿಲ್ಲ ಅಂದರೆ ಫಿಶ್ ಸಾರು ಮಾಡಿಕೊಟ್ರೆ ಇದೇ ರೀತಿ ಸ್ಪೆಷಲ್ಲಾಗಿ ಒಂದು ಫಿಶ್ ಸಾರನ್ನು ಮಾಡಿಕೊಡ್ತಾಯಿದ್ರು. ತುಂಬ ಟೇಸ್ಟ್ ಕೊಡೋದು ಅದು. ಚಿಕನ್ ಸಾರು ತಿಂದಷ್ಟೇ ಟೇಸ್ಟಾಗಿ ಬರುತ್ತೆ ಈ ಫಿಶ್ ಸಾರು ಕೂಡ. ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ. ಹಾಗೆ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಫಸ್ಟ್ ನಿಮ್ಮ ಮೊಬೈಲಿಗೆ ನನ್ನ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ, ಪಟ್ ಅಂತ ಮಾಡ್ಕೊಳ್ಬೋದು. ಈ ಫಿಶ್ ಸಾರು ಕೂಡ ಹಾಗೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅದ್ಭುತವಾಗಿ ಬರುತ್ತೆ. ಒಮ್ಮೆ ನೀವು
ಯಾವುದೇ ಫಿಶ್ ತೊಗೊಬಂದರೂ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮತ್ತೆ ಮತ್ತೆ ಖಂಡಿತ ನೀವು ಇದೇ ರೀತಿ ನಾವು ಮಾಡ್ಕೊಳ್ಬೇಕು ಅನಿಸುತ್ತೆ. ಅಷ್ಟು ರುಚಿ ಕೊಡುತ್ತೆ, ಎಲ್ಲರಿಗಿಷ್ಟನೂ ಕೂಡ ಆಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.